ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಿದ್ಧಸಿರಿ ಎಥೆನಾಲ್ ಪವರ್ ಕಂಪನಿ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಿ ತೂಕದಲ್ಲಿ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ 1 ತಿಂಗಳು ಗತಿಸಿದ್ರು ಯಾವ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಖಾತೆಗೆ ಕಬ್ಬಿನ ಹಣ ಹಾಕಿಲ್ಲ. ನಿಯಮಾನುಸಾರವಾಗಿ ತಡವಾದ ಕಬ್ಬಿನ ಹಣಕ್ಕೆ ಸಕ್ಕರೆ ಕಾರ್ಖಾನೆಗಳು ಬಡ್ಡಿ ಸೇರಿಸಿ ಹಣ ಕೊಡಬೇಕು ಮತ್ತು ಕಬ್ಬು ಕಟಾವು ಟೋಳಿ ರೈತರಿಂದ ಹಣ ವಸೂಲಿ ಮತ್ತು ಕಟ್ಟಿಂಗ್ ಮಷಿನ್ ಹಣ ವಸೂಲಿ ತಡೆಗಟ್ಟಿ ಕಾರ್ಖಾನೆಗಳು ಕುಮ್ಮಕ್ಕು ನೀಡುತ್ತಿವೆ. ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಚಿಂಚೋಳಿಯ ಸಿದ್ಧಸಿರಿ ಎಥೆನಾಲ್ ಪವರ್ ಕಂಪನಿ ರೈತರಿಗೆ 2550 ರೂಪಾಯಿ ಮಾತ್ರ ಹಾಕಿ ಇನ್ನೂ ಬಾಕಿ ಉಳಿಸಿಕೊಂಡಿದೆ. ಬಾಕಿ ಉಳಿದ ಹಣವನ್ನ ರೈತರ ಖಾತೆಗೆ ಜಮಾ ಮಾಡಬೇಕು. ಸಕ್ಕರೆ ಕಾರ್ಖಾನೆಗಳು ತೂಕದಲ್ಲಿ ಮೋಸ ಮಾಡುತ್ತಿರುವುದನ್ನು ತಡೆಗಟ್ಟಿ ಮತ್ತು ಸಿದ್ಧಸಿರಿ ಎಥೆನಾಲ್ ಪವರ್ ಕಂಪನಿ 1 ಟನ್ ಕಬ್ಬಿನ ತೂಕ ಹೊಡೆದಿರುವ ಬಗ್ಗೆ ತಕ್ಷಣವೇ ತನಿಖೆ ನಡೆಸಿ ಕಾನೂನಿನ ಪ್ರಕಾರ ಪವರ್ ಕಂಪನಿಯ ಮೇಲೆ ಕ್ರಮ ಜರುಗಿಸಬೇಕು. ಕಬ್ಬು ಸರಬರಾಜು ಮಾಡಿದ 14 ದಿನಗಳೊಳಗೆ ಹಣ ಪಾವತಿ ಮಾಡಬೇಕು. 12 ತಿಂಗಳ ಒಳಗೆ ಕಬ್ಬು ಕಟಾವು ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಸಿದ್ಧಸಿರಿ ಫ್ಯಾಕ್ಟರಿಗೆ ಧಿಕ್ಕಾರ, ರೈತರ ಜೊತೆ ಚೆಲ್ಲಾಟ ಆಡುತ್ತಿರೋ ಸಿದ್ಧಸಿರಿ ಫ್ಯಾಕ್ಟರಿಗೆ ಧಿಕ್ಕಾರ, ರೈತರ ಜೊತೆ ಚೆಲ್ಲಾಟ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಕಾಟ ಹೊಡೆದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಲೇಬೇಕು. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಲೇಬೇಕು. ಕಾಟ ಹೊಡೆಯೋದ್ರ ಬಗ್ಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು. ಕಟಾವು ಮಾಡಿ 14 ದಿನದ ಒಳಗಾಗಿ ಹಣ ಹಾಕಲೇಬೇಕು. ರೈತರ ಕಬ್ಬು ರೊಕ್ಕ ಕೊಂಡಾರ್ದ ಸರ್ಕಾರ ಆಡಳಿತ ಮಂಡಳಿಗಳಿಗೆ ಧಿಕ್ಕಾರ. ಮೋಸ ತಡೆಗಟ್ಟೆ ತೂಕದಲ್ಲಿ ಮೋಸ ಬೇಡ. ಬೆಳೆಗಾರಿಗೆ ಬರೆ ಎಳೆಯುವ ಕಾರ್ಖಾನೆಗಳಿಗೆ ಧಿಕ್ಕಾರ. ಬೆಳೆಗಾರಿಗೆ ಬರೆ ಎಳೆಯುವ ಕಾರ್ಖಾನೆಗಳಿಗೆ ಧಿಕ್ಕಾರ. ಬರಲಿ ತೂಕ ಹೊಡೆದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಲೇಬೇಕು. ತನಿಖೆ ಆಗಲೇಬೇಕು. ಆಚಾರವಶವಾಗಿ ರೈತರ ಜೊತೆ ಬ್ಲಾಕ್ ಮೇಲ್ ಮಾಡಕ್ ಹೊರಡ್ತಾರೆ, ಮೋಸ ಮಾಡ್ಲಿಕ್ಕೆ ಹೊರಡ್ತಾರೆ, ಹೆದರ್ಸ್ಲಕ್ ಹೋಗಿರ್ತಾರ. ರೈತರ ಭಯ ಬೀಳ್ಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಸಿಹಿ ಬೆಳೆದು ಕೈ ಉಣ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ಬರೆ ಎಳೆ ಕೊಟ್ಟಿದ್ದಾರೆ ಕಾರ್ಖಾನೆಗಳು. ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಖಾನೆಗಳು ಎಂದು ಹುಟ್ಟವ ಹಿಂದಿನವರೆಗೂ ಹುಟ್ಟಿದಿಡಿದು ಹಿಂದಿನವರೆಗೂ ಕೂಡ 1 ಟನ್ ಕಬ್ಬನ್ನು ಹೊಡೆದು ರೈತರಿಗೆ ಬರೆ ಎಳಿತಾ ಇದ್ದಾರೆ. ಇವತ್ತು ಸಿದ್ಧಸಿರಿ ಎಥೆನಾಲ್ ಫ್ಯಾಕ್ಟರಿ ಅವರು 1 ಟನ್ ಕಬ್ಬನ್ನು ಹೊಡೆದು ಲೂಟಿ ಮಾಡಿದ್ದಾರೆ. ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಬ್ಬು ಕಾಟದಲ್ಲಿ ದೋಷ ಕಂಡು ಬಂದಿರೋದ್ರಿಂದ ತಕ್ಷಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಆ ಸಿದ್ಧಸಿರಿ ಎಥೆನಾಲ್ ಆಡಳಿತ ಮಂಡಳಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ತಳ್ಳಬೇಕು. ಆ ರೈತರಿಗೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಅವ್ರಿಗೆ ನೇರವಾಗಿ ಹಾಕಬೇಕು ಅಂತಕ್ಕಂಥ ಮಾತೊಂದು ಒತ್ತಾಯ ಮಾಡ್ತಾ ಇದ್ದೀವಿ. ರೈತರ ಕಬ್ಬನ್ನು ಇವತ್ತು ಕಾರ್ಖಾನೆಗಳನ್ನು ಪ್ರಾರಂಭ 1 ತಿಂಗಳಾಯ್ತು, ಇಲ್ಲಿವರೆಗೂ ಕೂಡ ಯಾವ ಕಾರ್ಖಾನೆಗಳು ನಯ್ಯ ಪೈಸಾ ಹಣ ಹಾಕಿಲ್ಲ. ತಕ್ಷಣ ಆ ಕಟಾವು ಮಾಡಿ 14 ದಿನದ ಒಳಗಾಗಿ ರೈತರ ಖಾತೆಗೆ ಅಮೌಂಟ್ ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಲ್ಲದೆ ಇವತ್ತು ಕಬ್ಬಿನಲ್ಲಿ ಕಟಾವು ಮಾಡೋದ್ರಲ್ಲಿ ಮೋಸ ಮಾಡ್ತಾ ಇದ್ದಾರೆ. 1 ಎಕರೆಗೆ 5,000 ರೂಪಾಯಿ 10,000 ರೂಪಾಯಿ ಡಿಮಾಂಡ್ ಟೋಳಿಗಳಿಗೆ ಮುಂದಿಟ್ಟು ಇವತ್ತು ಫ್ಯಾಕ್ಟರಿ ಅವರು ಕುಮ್ಮಕ್ಕದಿಂದಲೇ ಮಾಡ್ತಾ ಇದ್ದಾರೆ. ಎಥೆನಾಲ್ ಫ್ಯಾಕ್ಟರಿ ಅವರು ಕುಮ್ಮಕ್ಕದಿಂದ. ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಮುತ್ಗಾ ಗ್ರಾಮದ ಒಬ್ಬ ರೈತ ಸರ್, ನಂದು 14 ಎಕರೆ 20 ಗುಂಟೆ ಸರ್ವೆ ನಂಬರ್ 14ರಲ್ಲಿ ನಾನು ಕಬ್ಬು ಬೆಳೆದಿದ್ದೆ. ಸಿದ್ಧಶ್ರೀ ಎಥೆನಾಲ್ ಫ್ಯಾಕ್ಟರಿಯವರಿಗೆ ನಾನು ಕಬ್ಬು ಕಳಿಸಿದ್ದೆ ಸರ್. ಲಾಸ್ಟ್ ಮೂಮೆಂಟ್ ಇನ್ನೊಂದು 3 ಗಾಡಿ ಉಳಿದು ನಾನು ಕಾಟ ಮಾಡಿ ನೋಡಿದೆ ಸರ್. ನನಗೆ ಫಾಲ್ಟ್ ಬಂದಂತೇಳಿ ಕಾಟ ಮಾಡಿ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ನನಗೆ ಕಾಟದಲ್ಲಿ ಮೋಸ ಆಗಿದೆ ಅಂತೇಳಿ. ಅದ್ರ ಸಲುವಾಗಿ ನಾವು ಮೊನ್ನೆ ನಿಮ್ಮ ಮಾಧ್ಯಮದವ್ರ ಮುಖಾಂತರ ಪ್ರೆಸ್ ಮೀಟ್ ಮಾಡಿದ್ದೇವೆ ಸರ್. ಮಾಡಿದ ನಂತರ ನಾನು ನಿನ್ನೆ 15ನೇ ತಾರೀಕು ಬಂಕೂರಲ್ಲಿ ಸ್ಟ್ರೈಕ್ ಇಟ್ಕೊಂಡಿದ್ದೆ ಸರ್. ಅವ್ರು ಏನು ಮಾಡ್ತಾರೆ ಸರ್, ನಮ್ಮ ಇದ್ರ ಕಡೆಯಿಂದ ಅವ್ರ ಕಡೆಯಿಂದ ಡೈರೆಕ್ಟಾಗಿ ಅವ್ರು ನನಗೆ ಕಾಲ್ ಮಾಡಿಲ್ಲ, ಬಟ್ ನಮ್ಮ ಮನೆಯವ್ರ ಕಡೆಯಿಂದ ನಮ್ಮ ಊರನ್ನವ್ರ ಜನರ ಕಡೆಯಿಂದ ಮ್ಯಾನಿಪ್ಯುಲೇಟ್ ಮಾಡಿ ಊರನ್ನ ಜನರ ಕಡೆಯಿಂದ ಅಂಜಿಕೆ ಹಾಕ್ಲತ್ತಾರೆ ಸರ್. ಅವ್ರು ಏನಂತೇಳಿ
ಏನಾದರೂ ನೀವು ಈ ಥರ ಮಾಡಿದ್ರೆ ನಾಳೆಗೆ ನಿಮ್ಗೆ ಏನಾಗುತ್ತೆ ಅಂತಕ್ಕಂಥ ಗೊತ್ತಿಲ್ಲ ಅಂತ ಹೇಳತ್ತಾರೆ ಸರ್. ಹಾಗಾಗಿ ಇನ್ನೊಂದೇನು ಸರ್, ಅವರು ಫ್ಯಾಕ್ಟ್ರಿದವರು ನಿಮ್ಮ ಊರಾಗೆ ಮಷಿನ್ ತೊಗೊಂಡ್ರೆ ಹಾಗಾಗಿ ಫಾಲ್ಟ್ ಬರ್ಲತ್ತದ, ನಿಮ್ಮ ಊರನ್ನವ್ರು ಮಷಿನ್ ತೊಗೊಂಡಿಸ್ಲಕ್ಕೆ ನಾವೇನದ ಕಬ್ಬಿಗೆ ಕಟಾವಕ್ಕೆ ಅನುಭವ ಕೊಡಲ್ಲ, ನಾವು ಬಂದ್ ಮಾಡ್ತೀವಿ ನಾಳೆ ಅಂತ ಹೇಳ್ಯಾರಂತ ಸರ್. ಅದಕ್ಕೆ ನಮ್ಗೆ ಊರನ್ನವ್ರ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ನಾಳೆ ನಮ್ಗೆ ಏನಾದರೂ ಆದರೆ ನಮ್ಮ ಮನೆಯವ್ರಿಗಾಗಿರ್ಬೋದು, ನಮ್ಮ ಮನೆಯಾಗ ಯಾರೇ ಆಗಿರ್ಬೋದು, ನನಗೆ ಆಗಿರ್ಬೋದು, ಏನಾದರೂ ಸಮಸ್ಯೆ ಆದರೆ, ಯಾವುದಾದ್ರೂ ತೊಂದರೆ ಆದರೆ ನೇರ ಹೊಣೆ ಸಿದ್ಧಶ್ರೀ ಯತ್ನಾಳ್ ಫ್ಯಾಕ್ಟ್ರಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.